ಧಾರವಾಡ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ, ಹಲ್ಲೆ ಹಾಗೂ ಹತ್ಯೆ ಖಂಡನೀಯ. ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಅಮಾಯಕ ಹಿಂದೂಗಳನ್ನು ರಕ್ಷಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಯ ಕರ್ನಾಟಕ ಸಂಘಟನೆ ಸದಸ್ಯರು ಶನಿವಾರ ಪ್ರತಿಭಟನೆ ನಡೆಸಿದರು. ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂಸಾಚಾರ ನಡೆಯುತ್ತಿದೆ. ಈ ಕುರಿತು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಗಂಭೀರವಾಗಿ ಪರಿಗಣಿಸಿ ಹಿಂದೂಗಳ ರಕ್ಷಣೆಗೆ ಬಾಂಗ್ಲಾದೇಶದ ರಾಜತಾಂತ್ರಿಕ ಒತ್ತಡ ಹೇರಬೇಕು, ಇಲ್ಲವೇ ಮಿಲಿಟರಿ ಮೂಲಕ ತಕ್ಕ ಪಾಠ ಕಲಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ ಮುಧೋಳ, ಲಕ್ಷಣ ದೊಡ್ಡಮನಿ, ಚಂದ್ರು ಅಂಗಡಿ, ಮಂಜುನಾಥ ಸುತಗಟ್ಟಿ, ಎಚ್. ರಾಮಣ್ಣ, ವಿರೂಪಾಕ್ಷಯ್ಯ ಹುಬ್ಬಳ್ಳಿಮಠ, ಗಂಗಪ್ಪ ದೊಡ್ಡಮನಿ, ನಾರಾಯಣ ಮಾದರ, ಹನುಮಂತ ಮೊರಬ, ಅಲ್ಕಾಬ್ ಜಾಲೆಗಾರ, ಹರೀಶ ನಾಯಕ, ಮಣಿಕಂಠ ಹವಾಲ್ದಾರ, ಮಂಜುನಾಥ ಜುಲ್ಲಿ, ಗಿರಿರಾಜ ಮೇಲಿನಮನಿ, ರಾಜು ಚಲವಾದಿ, ಜಾಕೀರ ಖಾನ್, ದುರಗಪ್ಪ ಕಡೇಮನಿ, ರಾಜು ಜುನ್ನಾಯಿಕರ, ಮಂಜುನಾಥ ಹೊಸಮನಿ, ಮುತ್ತು ಕುಲಕರ್ಣಿ, ರಾಜು ಗೌಳಿ, ರಮೇಶ ಗೌಳಿ, ಅಮಿತ್ ಗೌಳಿ, ಜಿ ವಿನಾಯಕ, ಶಬ್ಬಿರ ಅತ್ತಾರ, ಸಂಜಯ ಜಿಂದ್ರಾಳೆ, ರೆಹಮಾನ ಸಾಬ್ ನಿಚ್ಚಣಿಕೆ, ವಿವೇಕ ಔರಾದಾರ, ಚಂದ್ರು ಮಾಮನಿ, ಉಮೇಶ ಗುಣಕಿ, ಶಶಾಂಕ ದೊಡ್ಡಮನಿ, ಪ್ರಶಾಂತ ಕಸಬೇದ, ವಿಜಯ ಪುಟ್ಟಣ್ಣವರ, ಸಂಜು ಮಠಪತಿ, ನೀಲಕಂಠ ಗುಲಬರ್ಗ, ಸೋಮು ಸಿಂದಗಿ ಸೇರಿದಂತೆ ಇತರರಿದ್ದರು. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿ ಏನಂತಂದರೆ, ಬಾಂಗ್ಲಾದೇಶ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಡಿಸೆಂಬರ್ 18ನೇ ತಾರೀಕಿನಿಂದ ನಡೆದಂಥ ಈ ಹಿಂದೂಗಳ ಕೊಲೆಯನ್ನು ಖಂಡಿಸಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಮಾಡಲೇಬೇಕು. ಯಾಕಂದರೆ ರಾಜತಾಂತ್ರಿಕ ಹೂರಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ರಕ್ಷಣೆ ಮಾಡೋದು ಪ್ರಧಾನಮಂತ್ರಿಗಳ ಕೆಲಸ. ಮೊನ್ನೆ ಗುರುವಾರ ದಿವಸ ಕೋಕನ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮರಳಿ ತನ್ನ ಮನೆಗೆ ಹೋಗುವಾಗ ಅಲ್ಲಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಆ ವ್ಯಕ್ತಿಯನ್ನು ಹಿಡಿದು ಅವನಿಗೆ ಚಾಕು ಇರ್ತ ಮಾಡಿ ಅವನ ಮೈ ಮೇಲೆ ಪೆಟ್ರೋಲ್ ಹಾಕಿ ಅವನನ್ನು ಸುಡ್ತಾರೆ. ಆ ವ್ಯಕ್ತಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಜು ಇದ್ದಂಥ ಒಂದು ಕೊಳವೆ ಬಾವಿಯಲ್ಲಿ ಜಿಗಿದು ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೋತಾನೆ. ಇರ್ತಕ್ಕಂಥ ಜನರು ಅವನ ರಕ್ಷಣೆ ಮಾಡಿ ಢಾಕಾದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೇ ಇದ್ದರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಹಿಂದೂಗಳನ್ನು ಈ ರೀತಿ ಬರ್ಬರ ಹತ್ಯೆ ಮಾಡ್ತಕ್ಕಂಥ ಕೋಮುವಾದಿ ವ್ಯಕ್ತಿಗಳನ್ನು ಆದಷ್ಟು ಅವರನ್ನು ತಡಿಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುಧೋಳ, ಜಯ ಕನ್ನಡ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷ. ನಮ್ಮ ಭಾರತ ದೇಶ ಬಾಂಗ್ಲಾದೇಶದ ಜೊತೆ ಉತ್ತಮ ಬಾಂಧವ್ಯವನ್ನು ಮೊದಲಿನಿಂದಲೂ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಏನಂತ ಹೇಳಿದ್ರೆ, ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಆ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಬೇಕಾದಂಥ ಮಧ್ಯಂತರ ಬಾಂಗ್ಲಾ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಾದಂಥ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ನಾವು ಎಷ್ಟು ಸಹೃದಯಗಳು ಅಂತ ಹೇಳಿದ್ರೆ, ಬಾಂಗ್ಲಾದೇಶದಿಂದ ರಾತ್ರೋರಾತ್ರಿ ಪಲಾಯನ ಮಾಡಿದಂಥ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅವರಿಗೆ ನಮ್ಮ ದೇಶ ಆಶ್ರಯ ಕೊಟ್ಟಿದೆ. ಅಲ್ಲಿನ ಒಬ್ಬ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ತೀರ್ಕೊಂಡಾಗ ಭಾರತ ದೇಶದಿಂದ ಎಸ್ ಜಯಶಂಕರ್ ಅವರು ಸಂತಾಪ ಪತ್ರವನ್ನು ಮೋದಿಯವರು ಅಲ್ಲಿ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿರ್ತಾರೆ. ಅಂದರೆ ನಮ್ಮ ಬಾಂಗ್ಲಾ ಮತ್ತು ಭಾರತ ದೇಶ ಯಾವತ್ತೂ ಮಿತ್ರ ರಾಷ್ಟ್ರಗಳು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಲಿನ ಕೆಲವು ಮತೀಯವಾದಿಗಳು, ಕೋಮುವಾದಿಗಳು ಅಲ್ಲೇ ದೌರ್ಜನ್ಯ ಮತ್ತು ಹತ್ಯೆ, ಕ್ರೂರವಾಗಿ ಹತ್ಯೆ ಮಾಡ್ತಕ್ಕಂಥ ಘಟನೆ ಭಾಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ. ಈ ಕುರಿತಂತೆ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಯವರು ಕೂಡಲೇ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಈವರೆಗೂ ಯಾವುದೇ ಧ್ವನಿಯನ್ನು ಅವರು ಎತ್ತಿಲ್ಲ. ಸೊ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದು ಅಲ್ಲದೆ ಅಲ್ಲಿನ ಬಾಂಗ್ಲಾದೇಶದಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸುವಂತೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವರು
ಒತ್ತಡ ಮಾಡಬೇಕು. ರಾಷ್ಟ್ರಪತಿಯವರು ಕೂಡ ಈ ಕುರಿತಂತೆ ಅಲ್ಲಿನ ಸರ್ಕಾರದೊಂದಿಗೆ ಮಾತಾಡಿ ಅಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ನಾವು ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಣ ದೊಡ್ಡಮನಿ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷ.